ನಮಸ್ಕಾರ ಎಲ್ಲರಿಗೂ. ತುಂಬ ಜನ ಕೇಳ್ತಾ ಇದ್ರು ನಾವು ಬಳಸುವ ಡ್ರೋನ್ ಯಾವುದು, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡಿ ಅಂತ. ಸೊ ನಿಮಗೋಸ್ಕರ ನಾನು ಇವತ್ತು ನಾವು ಯೂಸ್ ಮಾಡೋ ಡ್ರೋನ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾವು ಬಳಸೋ ಡ್ರೋನ್ ಬಂದು ನೋಡಿ ಇದೆ DJI ಇಂದ ಬಂದಿರೋ ಮ್ಯಾವಿಕ್ ಮಿನಿ ಅಂತ ಈ ಡ್ರೋನ್ ಹೆಸರು. ನೋಡಿ ಹಿಂಗಿದೆ. ಇದು 2K 1080 ಈ ಥರ ಎಲ್ಲ ಸಪೋರ್ಟ್ ಮಾಡುತ್ತೆ. ಸೊ 2K ರೆಸಲ್ಯೂಷನ್ ಅಷ್ಟು ಒಳ್ಳೆ ಕ್ಲಾರಿಟಿ ಬರುತ್ತೆ. ಯೂಟ್ಯೂಬರ್ಸ್ಗೆಲ್ಲ ತುಂಬಾ ಆಯ್ತು. ಇದು ಹೇಗೆ ವರ್ಕ್ ಆಗುತ್ತಪ್ಪ ಅಂತ ಹೇಳಿದ್ರೆ, ಇದಕ್ಕೊಂದು ಜಾಯ್ಸ್ಟಿಕ್ ಕೊಟ್ಟಿರ್ತಾರೆ ಇದ್ರ ಜೊತೆಗೆ. ನೋಡಿ ಇಲ್ಲಿದೆ, ನಮ್ಮ ಇನ್ನೇ ಹೇಳ್ತಾನೆ ಹೆಂಗೆ ಯೂಸ್ ಮಾಡೋದು ಅಂತ ಹೇಳಪ್ಪ. ಈ ಜಾಯ್ಸ್ಟಿಕ್ ಬಂದು ನಿಮಗೆ ಲೆಫ್ಟ್ ಒಂದು ರೈಟ್ ಹ್ಯಾಂಡ್ ಒಂದು, ಈಗ ಏನು ಗೇಮ್ಸ್ ಆಡೋರಿಗೆ ಇದು ನಾನೇನು ಹೇಳಲೇಬೇಕಾಗಿಲ್ಲ. ಸೊ ಈ ಜಾಯ್ಸ್ಟಿಕ್ಕಿಗೆ ನಮ್ಮದು ಫೋನ್ನ ನಾವು ಕನೆಕ್ಟ್ ಮಾಡಬೇಕಾಗಿರುತ್ತೆ. ಅಲ್ಲೊಂದು ಕೇಬಲು ಸಹ ಕೊಟ್ಟಿರ್ತಾರೆ ಅವರು. ಸೊ ಅದು ಬಿಟ್ಟರೆ ವಿಡಿಯೋ ಗೇಮ್ಸ್ ಯಾರು ಆಡ್ತಾರೆ ಅವ್ರಿಗೆಲ್ಲ ಇದ್ರ ಬಗ್ಗೆ ನಾನು ಹೇಳಂಗೆ ಇರಲ್ಲ, ಅವ್ರಿಗೆ ಗೊತ್ತಿರುತ್ತೆ. ಸೊ ಇದು ಬಂದು ಅಪ್ ಡೌನ್ ಇರುತ್ತೆ. ಈ ಜಾಯ್ಸ್ಟಿಕ್ಕಲ್ಲಿ ಬಂದು ಲೆಫ್ಟ್ ಹ್ಯಾಂಡಿಂದ ಏನು ಯೂಸ್ ಮಾಡ್ತೀರಾ ಅದು ಬಂದು ನಿಮಗೆ ಅಪ್ ಡೌನ್ ಇರುತ್ತೆ ಡೈರೆಕ್ಷನ್ಸು. ಇದು ಲೆಫ್ಟ್ ರೈಟು ಮತ್ತು ಅಪ್ ಡೌನು. ಇದು ಡಿಸ್ಪ್ಲೇನಲ್ಲೇ ನಿಮಗೆ ಫುಲ್ಲು ವ್ಯೂ ಕಾಣ್ತಾ ಇರುತ್ತೆ. ಕ್ಯಾಮ್ರಾ ಏನು ಮುಂದೆಗಡೆ ಕ್ಯಾಪ್ ಕೊಟ್ಟಿರ್ತಾರೆ ನೋಡಿ, ಇಲ್ಲಿದೆ ನೋಡಿ, ಇದೆ ಸೂಪರ್ ಕ್ಯಾಮ್ರಾ. ಇದು ಒಳ್ಳೆ ಕ್ಲಾರಿಟಿ ಇರುತ್ತೆ. ಮೊಬೈಲಲ್ಲೇ ನಿಮಗೆ ವ್ಯೂ ಫೈಂಡರ್ ಥರ ಯೂಸ್ ಮಾಡ್ಕೋಬೋದು. ವಾವ್. ಸೊ ಬನ್ನಿ ಇವಾಗ ಒಂದು ಡೆಮೋ ಕೊಡ್ತೀನಿ ಹೇಗೆ ಆರಿಸೋದು ಅಂತ. ಹೋಗ್ತಾ ಇದೆ ಒಂದು 3 ಅಡಿ ಹೋಗಿದೆ, ಬಂಧುಗಳೇ. ಈಗ ಒಂದು 10 ಅಡಿ ಹೋಗಿದೆ. ಇಲ್ಲಿ ನೋಡಿ ನಾವು ಕಾಣ್ತಾ ಇದ್ದೀವಿ. ನೋಡಿ ಅಲ್ಲಿ ನಾನಿವಾಗ ಡ್ರೋನ್ ನಿಮ್ಗೆ ಇಲ್ಲಿ ಕಾಣ್ತಿದೆ, ಡ್ರೋನಲ್ಲಿ ನಾನು ಕಾಣ್ತಿರ್ತೀನಿ. ಕೆಳಗಡೆ ಕೂತ್ರೆ ಒಂದು ಒಳ್ಳೆ ಮಜಾ ಏನಂತ ಹೇಳಿದ್ರೆ ಒಳ್ಳೆ ಗಾಳಿ ಬೀಳುತ್ತೆ. ಓಹೋ ಸಿಕ್ಕಾಪಡೆ ಆರಿಸ್ಬಿಟ್ಟ. ಎಲ್ಲ ಡ್ರೋನ್ಗಳ್ದು ಒಂದು ವಿಶೇಷತೆ ಏನಪ್ಪ ಅಂದರೆ, ಡ್ರೋನ್ಗಳು ಹೋಗೋದಕ್ಕಷ್ಟೇ ನಾವು ಗ್ಯಾರಂಟಿ ಕೊಡ್ಬೋದು, ವಾಪಸ್ ಬರೋದು ಪ್ಯೂರ್ಲಿ ಹಣೆ ಬರ. ನಮ್ಮದು ರೀಸೆಂಟಾಗಿ ಒಂದು ಡ್ರೋನು ಡಮಾರ್ ಆಗಿತ್ತು, ನೀರಲ್ಲಿ ಬಿದ್ದು. ಇವಾಗ ಅದರ ಮುನ್ಸೂಚನೆ ತುಂಬ ಇದೆ. ಈಗ ಬ್ಯಾಟ್ರಿ ಇಂಡಿಕೇಶನ್ ಬರ್ತಾ ಇದೆ, ಬ್ಯಾಟ್ರಿ ಲೋ ಅಂತ. ಈಗ ಸೇಫ್ ಲ್ಯಾಂಡಿಂಗ್ ಮಾಡ್ತಾರಾ ವಿನಯ್ ಅವರು, ಇಲ್ಲ ಕ್ರ್ಯಾಶ್ ಲ್ಯಾಂಡಿಂಗ್ ಮಾಡ್ತಾರಾ ನೋಡಬೇಕು. ಸೊ ಬ್ಯಾಟ್ರಿ ಫುಲ್ಲು ಡೌನ್ ಆದಾಗ ಇಂಡಿಕೇಶನ್ ಬರುತ್ತೆ ಕುಯ್ ಅಂತ. ಅದರ ಅರ್ಥ ಏನಾದರೂ ಹಮ್ಮಿಕೊಂಡು ಕೆಳಗಡೆ ಇಳಿಸಿ ಅಂತ. ವಿನಯ್ಗೂ ಅದನ್ನೇ ಹೇಳ್ತಾರದು ನಾನು. ಆದರೂ ಇಳಿಸ್ತಾ ಇಲ್ಲ. ಐ ಲೈಕ್ ದ ಕಾನ್ಫಿಡೆನ್ಸ್. ಶಿವಂದಲ್ವ ಡ್ರೋನು, ಅದಕ್ಕೆ ಅವನೇನು ಅಷ್ಟು ತಲೆ ಕೆಡ್ಸ್ಕೊತಾ ಇಲ್ಲ. ಸೊ ನೋಡಿ ಬಂದಿದೆ ಇವಾಗ ಕೆಳಗಡೆ, ಅದು ಸಕ್ಸಸ್ಫುಲ್ಲಿ ಬಚಾವಾದ ಹೆಂಗೋ. ಸೊ ಇವಾಗ ಲ್ಯಾಂಡ್ ಆಗುತ್ತಿದ್ದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅದು ಕಡೆ ಮೂಮೆಂಟು ಲಾಸ್ಟ್ ಇಳಿಯೋವರೆಗೂ ಏನೂ ಹೇಳೋಕ್ಕಾಗಲ್ಲ. ಹಾಯ್ ಥರ ಲ್ಯಾಂಡ್ ಅಂತ ಇರುತ್ತೆ. ಅದು ಲ್ಯಾಂಡ್ ಪ್ರೆಸ್ ಮಾಡಿದ್ರೆ ಸೈಡಲ್ಲಿ ಎಸ್ ಸರ್. ಡ್ರೋನ್ ಪ್ರತಾಪ್ ಬಿಟ್ಟರೆ ನೆಕ್ಸ್ಟು ಸಖತ್ತಾಗಿ ಡ್ರೋನ್ ಓಡಿಸೋದು ಅಂದರೆ ನಮ್ಮ ಇನ್ಯಾರು ಓಡಿಸಲ್ಲ ಅಷ್ಟು ಕಾನ್ಫಿಡೆನ್ಸಾಗಿ. ತುಂಬ ಜನಕ್ಕೆ ಏನು ಕ್ಯೂರಿಯಾಸಿಟಿ ಇದೆ ಅಂತ ಹೇಳಿದ್ರೆ, ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದ್ರ ಬೆಲೆ ಎಷ್ಟು ಅಂತ. ಇದರ ನಿಖರವಾದ ಬೆಲೆ ಇಂಡಿಯಾದಲ್ಲಿ ಒಂದೊಂದು ವೆಬ್ಸೈಟಲ್ಲಿ ಒಂದೊಂದು ಥರ ಇದೆ. ಒಂದು ವೆಬ್ಸೈಟಲ್ಲಿ 75,000 ಇದೆ, ಒಂದು ವೆಬ್ಸೈಟಲ್ಲಿ 80,000 ಇದೆ, 1 ಲಕ್ಷ ಇದೆ, ಹಿಂಗೆಲ್ಲ ಇದೆ. ಸೊ ನೀವು ಡ್ರೋನ್ನ ಬೈ ಮಾಡ್ತೀರಾ ಅಂತ ಹೇಳಿದ್ರೆ ಇಂಡಿಯಾದಲ್ಲಿ ಬೈ ಮಾಡೋದು ನನಗೇನೋ ಸ್ವಲ್ಪ ಫೀಸಿಬಲ್ ಅನ್ಸಲ್ಲ. ಯಾಕಂತ ಹೇಳಿದ್ರೆ ನಾವು ಬೈ ಮಾಡಿದ್ದು ಇದನ್ನು ದುಬೈನಲ್ಲಿ 30,000 to 35,000 ರೂಪಾಯಿಗೆ ಸಿಗುತ್ತಿದ್ದು. ಯಾರಾದರೂ ದುಬೈಗೆ ಹೋಗ್ತಿದ್ರೆ ಅವ್ರಿಗೆ ಹೇಳ್ಬಿಟ್ಟು ನೀವು ಈ ಡ್ರೋನ್ನ ತರಿಸ್ಕೊಬೋದು. ಇದ್ರದ್ದು ಇಂಡಿಯಾ ಪ್ರೈಸು ಡಿಫ್ರೆನ್ಸ್ ಎಷ್ಟಿದೆ ಅಂತ ಹೇಳಿದ್ರೆ, ನೀವು ಆ್ಯಕ್ಚುಲಿ 35,000 ಡ್ರೋನ್ ಬೈ ಮಾಡಿ, ಇನ್ನು ಉಳಿದಿದ್ದ ದುಡ್ಡಲ್ಲಿ ನೀವು ದುಬೈಗೆ ಹೋಗಿ ಇದನ್ನ ಐಟಮ್ನ ತೊಗೊಂಬರ್ಬೋದು. ಯಾಕಂದರೆ ಫ್ಲೈಟ್ ಚಾರ್ಜಸ್ ಒಂದು 12,000 ಇರುತ್ತೆ. 12, 24, ಒಂದು 35 ಎಷ್ಟಾಗುತ್ತೆ ನೀವೇ ಲೆಕ್ಕ ಹಾಕೊಂಬಿಡಿ.
ಇನ್ನು ವಿಡಿಯೋ ಕ್ಲಾರಿಟಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಸಖತ್ತಾಗಿ ಬರುತ್ತೆ, ಕ್ಲಾರಿಟಿ ಏನು ಮಾತಾಡೋಂಗೆ ಇಲ್ಲ. ಸೊ ಇದಿಷ್ಟು. ಮತ್ತು ನೀವು ಹೆಂಗೆ ಯೂಸ್ ಮಾಡೋದು ಇದೆಲ್ಲ ಸಿಕ್ಕಾಪಟ್ಟೆ ವೀಡಿಯೋಗಳಿದೆ. ನಮ್ಮದೇ ಒಂದು ಯೂಟ್ಯೂಬಲ್ಲಿ ಇದೇ ಡ್ರೋನ್ದು ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ವೀಡಿಯೋ ಮಾಡಿ ಹಾಕಿದ್ದೀವಿ. ಸೊ ನೀವು ಅದನ್ನು ನೋಡಿ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ನೀವು ತಿಳ್ಕೊಬೋದು. ಡಿಫಾಲ್ಟಾಗಿ 3 ಬ್ಯಾಟ್ರಿ ಕೊಟ್ಟಿರ್ತಾರೆ ಇದಕ್ಕೆ. ಒಂದು ಬ್ಯಾಟ್ರಿ ಅರೌಂಡ್ 20 ನಿಮಿಷ ಬರುತ್ತಿದ್ದು ಫ್ಲೈಟ್ ಟೈಮು. 3 ಬ್ಯಾಟ್ರೀಸ್ ಇರುತ್ತೆ. ಹಾಗೆಯೇ ಇದು ಏನಂತಾರೆ ಇದಕ್ಕೆ, ರಿಮೋಟ್ ಕಂಟ್ರೋಲು. ಈ ಥರ ಒಂದು ರಿಮೋಟ್ ಕೊಟ್ಟಿರ್ತಾರೆ. ಈಗ ನಾನು ವೀಡಿಯೋದಲ್ಲಿ ಏನೇ ಹೇಳಿದ್ರು ನೀವು ಯೂಸ್ ಮಾಡೋದಕ್ಕೆ ತುಂಬಾ ಕಷ್ಟ ಅದು. ಯಾಕಂದರೆ ನೀವು ಒಂದ್ಸಲ ಡ್ರೋನ್ನ ಬೈ ಮಾಡಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ನೀವು ಬಳಸಬೇಕು. ಯಾಕಂದರೆ ನಾನು ತುಂಬ ದಿನದಿಂದ ಕಲಿಬೇಕಂತ ಅನ್ಕೊತಾ ಇದ್ದೀನಿ, ಆದರೆ ಧೈರ್ಯನೇ ಬರ್ತಾಯಿಲ್ಲ ಡ್ರೋನ್ ಹಾರಿಸೋದಕ್ಕೆ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನೀವು ಒಟ್ಟಿಗೆ ನೀವು ಇಷ್ಟು ದೊಡ್ಡ ಡ್ರೋನ್ ಮೇಲೆ ಇನ್ವೆಸ್ಟ್ ಮಾಡೋ ಬದಲು ಸಣ್ಣ ಡ್ರೋನ್ಗಳಿದೆ ಆನ್ಲೈನಲ್ಲಿ 5,000 10,000 ಈ ಥರದ್ದು. ಸೊ ನೀವು ಆ ಡ್ರೋನ್ಗಳನ್ನ ಬಳಕೆ ಮಾಡಿ ಆಮೇಲೆ ಪ್ರಾಕ್ಟೀಸ್ ಮಾಡಿ ನೀವು ದೊಡ್ಡ ಡ್ರೋನ್ಗೆ ಹೋಗ್ಬೋದು. ಇದ್ರದ್ದು ಲಿಮಿಟೇಷನ್ ಬಂದು ನಿಮಗೆ ಹೆವಿ ಗಾಳಿ ಏನಾದರೂ ಬಂತಂದರೆ ಈ ಡ್ರೋನು ಸ್ವಲ್ಪ ಶೇಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ತುಂಬ ಕಂಟ್ರೋಲ್ ಸಿಗಲ್ಲ ಇದು. ಇದೆಲ್ಲ ಸ್ವಲ್ಪ ಸುಮಾರು ಸಮಸ್ಯೆಗಳಿದೆ ಈ ಡ್ರೋನ್ದು. ಸೊ ಹಾಗಾಗಿ ನೀವು ಇದರಿಂದ ತುಂಬ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ವಿಂಡ್ ಏನಾದರೂ ಗಾಳಿ ಏನಾದರೂ ಒಂದು ರೇಂಜ್ಗೆ ಮಾಡ್ರೇಟ್ ಆಗಿತ್ತು ಅಂತ ಹೇಳಿದ್ರೆ ನೀವು ಇದನ್ನು ನೀಟಾಗಿ ಯೂಸ್ ಮಾಡ್ಬೋದು.